ಮಾತಾಡಬಾರ್ದು ಅಂತ ಹೇಳಿದ್ರು ಕೂಡ ರೆಕಾರ್ಡ್ ತಂದು ನಿಯಮ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ದಯವಿಟ್ಟು ನೀವು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅಲ್ಲ, ನೀವು ಮಾತಾಡಿ, ಆಮೇಲೆ ಕೊಡ್ತೀನಿ. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನಾವು ಈ ಸದನಕ್ಕೆ ಬರೋ ಮೂಲ ಉದ್ದೇಶ ಬಂದು ಜನರ ಸಮಸ್ಯೆ, ರಾಜ್ಯದ ಸಮಸ್ಯೆಯನ್ನ ಚರ್ಚೆ ಮಾಡ್ಲಿಕ್ಕೆ ಬರ್ತೀವಿ. ಪ್ರಜಾಪ್ರಭುತ್ವ ಅಂದರೆ ಕೇವಲ ಚುನಾವಣೆಗಳಲ್ಲಿ ಗೆದ್ದು ಸರ್ಕಾರ ಮಾಡೋದು ಅಥವಾ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದೇ ಅಲ್ಲ. ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಅಂದ್ರೆ ಮುಕ್ತವಾದ ಚರ್ಚೆ ಆಗಬೇಕು, ವಿಚಾರ ವಿಮರ್ಶೆ ಆಗಬೇಕು, ಭಿನ್ನಾಭಿಪ್ರಾಯಗಳಿಗೆ ಗೌರವ ಮತ್ತು ಎಲ್ಲರ ಅಭಿಪ್ರಾಯಗಳನ್ನು ಆಲಿಸಿ ಸಮಗ್ರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದೇ ಪ್ರಜಾಪ್ರಭುತ್ವದ ಆಶಯಗಳು. ಚರ್ಚೆ ನಮ್ಮನ್ನ ವಿಭಜಿಸೋದಿಲ್ಲ. ಸರಿಯಾದ ದಾರಿಯನ್ನು ಕಂಡುಕೊಳ್ಳುವುದಕ್ಕಾಗಿ ವಿಚಾರ ವಿಮರ್ಶೆ ಸಂಘರ್ಷಕ್ಕೆ ಅಲ್ಲ, ಸತ್ಯವನ್ನು ಅರಿಯುವುದಕ್ಕಾಗಿ ನಿರ್ಧಾರ ಯಾರೊಬ್ಬರದಾಗಿರದೆ ಸಾಮೂಹಿಕ ಚಿಂತನೆಯ ಫಲವಾಗಿರಬೇಕು. ನಾವು ಭಿನ್ನಾಭಿಪ್ರಾಯಗಳಿಗೆ ಭಯ ಬೀಳಬಾರದು. ಭಿನ್ನಾಭಿಪ್ರಾಯವೇ ಪ್ರಜಾಪ್ರಭುತ್ವದ ಜೀವಾಳ. ಅದರ ಭಿನ್ನಾಭಿಪ್ರಾಯದ ನಂತರವೂ ಒಗ್ಗಟ್ಟಿನಿಂದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದೇ ಅನುಷ್ಠಾನಕ್ಕೆಗೊಳಿಸುವ ಮನೋಭಾವ ನಮ್ಮಲ್ಲಿ ಇರಬೇಕು. ಚರ್ಚೆ ಇಲ್ಲದ ನಿರ್ಧಾರ ಏಕಪಕ್ಷೀಯವಾಗಬಾರದು. ವಿಚಾರ ವಿಮರ್ಶೆ ಇಲ್ಲದ ನಿರ್ಧಾರ ಅಪೂರ್ಣವಾಗಬಾರದು. ಆದರೆ ಮುಕ್ತ ಚರ್ಚೆ ಮತ್ತು ಆಳವಾದ ವಿಚಾರ ವಿಮರ್ಶೆಯ ನಂತರ ಕೈಗೊಳ್ಳುವ ನಿರ್ಧಾರ ಹೆಚ್ಚು ಪರಿಣಾಮಕಾರಿ, ಜವಾಬ್ದಾರಿಯುತವಾಗಿರ್ತದೆ ಅನ್ನೋದು ಮಾತು. ಆದ್ದರಿಂದ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸಲು ಚರ್ಚೆ, ವಿಚಾರ ವಿಮರ್ಶೆ, ನಿರ್ಧಾರ, ಅನುಷ್ಠಾನ ಎಂಬ 4 ಹಂತಗಳನ್ನು ನಾವು ಪಾಲಿಸಬೇಕಾಗ್ತದೆ. ಇವ್ರಿಗೇನಾದ್ರೂ ಗಂಭೀರವಾದ ವಿಚಾರಗಳಿದ್ರೆ, ಯಾರಾದರೂ ಅಪರಾಧಿಗಳಿದ್ರೆ ಅಥವಾ ಭ್ರಷ್ಟಾಚಾರದಲ್ಲಿದ್ದರೆ ಅದನ್ನ ಒಂದು ನೋಟಿಸ್ ಕೊಟ್ಟು ಕೂಲಂಕುಷವಾಗಿ ಚರ್ಚೆ ಮಾಡೋಣ, ವಿಮರ್ಶೆ ಮಾಡೋಣ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅದು ನಾವು ಸಹ ಒಪ್ತೀವಿ. ಚರ್ಚೆ ಆಗದೆ ಯಾವುದೇ ರೀತಿಯ ಒಂದು ನೋಟಿಸ್ ಕೊಡದೆ ಚರ್ಚೆ ಆಗಬೇಕು ಅಂತ ಇಲ್ಲ ಸಲ್ಲದ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸದನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇದು ಚಿಂತಕರ ಚಾವಡಿ ಅಂತ ಹೇಳಿಸ್ಕೊಂಡಿರ್ತಕ್ಕಂಥವ್ರು, ಹಿರಿಯರ ಮನೆ ಅಂತ ಹೇಳಿಸ್ಕೊಂಡಿರ್ತಕ್ಕಂಥವ್ರು. ನಾವು ಬಾಲಿಶ ಚರ್ಚೆಗಳ ಅಥವಾ ಬಾಲಿಶ ಘೋಷಣೆಗಳಿಗೆ ಕೂಡಿದ್ರೆ ಏನೂ ಆಗೋದಿಲ್ಲ. ಆದ್ರಿಂದ ತಮ್ಮ ಮೂಲಕ ಮನವಿ ಏನು ಅಂದ್ರೆ, ಏನು ನಮ್ಮ ಐವಾನ್ ಡಿಸೋಜ್ ಅವರು ನಿಯಮ 320 ಮೂಲಕ ನಮ್ಮ ಸಭಾ ನಾಯಕರಿಗೆ ಹೇಳಿದ್ದಾರೆ, ಸದನ ನಡೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ನೋಡಿ, ನೀವು ಮಾತಾಡ್ಬೇಕಂದ್ರೆ ಅವರೆಲ್ಲ ಕೂತ್ಕೋಬೇಕು. ಅರುಣ್, ನೀವು ಮಾತಾಡ್ಬೇಕಂತ ಹೇಳಿದ್ರೆ ನಿಮ್ಮವರು ಸ್ಲೋಗನ್ ಸ್ಟಾಪ್ ಮಾಡಕ್ ಹೇಳಿ. ಅಲ್ಲ, ಇಲ್ಲ ನನ್ನ ಅವಕಾಶ ಕೊಡ, ಏನ್ ಪ್ರಯೋಜನ ಹೇಳಿ? ನೀವು ನಿಂತ್ಕೊಂಡು ಸ್ಲೋಗನ್ ಹಾಕ್ತೀರಾ, ಮಾತಾಡ್ಬೇಕಂತ ಹೇಳ್ತೀರಾ, ಸಭಾನಾಯಕರೇ ಕೂತ್ಕೊಳ್ಳಿ. ನೀವು ಸ್ಲೋಗನ್ ಹಾಕ್ತೀರಾ, ಮಾತಾಡೋಕೆ ಅವಕಾಶ ಮಾಡಿ ಕೇಳ್ತೀರಾ? ಆಗಲ್ಲ. ನಾನು 6ನೇ ದಿನ ಕೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಕೂತ್ಕೊಂಡು ಸದನ ನಡೆಯಕ್ಕೆ ಅವಕಾಶ ಮಾಡಿಕೊಡಿ. ನೀವೆಲ್ಲ ಪ್ರಶ್ನೆಗಳು ಬಂದಿದೆ, ಕಾಲಿಂಗ್ ಅಟೆನ್ಷನ್ ಕೂಡ ಇದೆ. ಯಾಕೆ ಹಠ ಮಾಡ್ತಾ ಇದ್ದೀರಾ? ಅರ್ಥ ಆಗ್ತಾ ಇಲ್ಲ. ಬೆಳಿಗ್ಗೆ ಸಭೆ ಬೆಳಿಗ್ಗೆ ಸಭೆ ಕರೆದೆ ನಾನು, ಸಭೆಗೆ ಯಾರು ಬರಲಿಲ್ಲ. ಅರ್ಥ ನನಗೆ ಆಗ್ಲಿಲ್ಲ. ಯಾಕೆ ಮಾಡಿ ದಿನ ಇದೇ ಮಾಡಿದ್ರೆ ಹೆಂಗೆ ಸರ್? ನೀವೇ ಮಾತಾಡಿ ಸರ್, ನೀವೇ ಮಾತಾಡಿ ಸರ್, ನೀವೇ ಮಾತಾಡಿ ಸರ್, ನಾವು ಕೇಳ್ತೀವಿ. ಕುತ್ಕೊಂಡು ನೀವೇ ಮಾತಾಡಿ ಸರ್. ಸರ್ವಣ್ಣ ಮಾತಾಡಿ. ನೀವು ಮಾತಾಡ್ಬೇಕಂದ್ರೆ ಸುಮ್ಮನೆ ಕೂತ್ಕೋಬೇಕು. ಅವ್ರು ಸುಮ್ಮನೆ ಕೂತ್ಕೊಂಡು ನೀವೇ ಮಾತಾಡಿ ಸರ್. ನೀವು ಮಾತಾಡೋದು ಅವ್ರು ಸ್ಲೋಗನ್ ಹಾಕೋದು ಇದು ಸರಿಯಲ್ಲ. ನೀವು ಮಾತಾಡ್ಬೇಕಂದ್ರೆ ಸುಮ್ಮನೆ ಕೂತ್ಕೋಬೇಕು. ಸಭಾಪತಿಗಳ ಮಂತ್ರಿಗಳೇನೋ ಹೇಳ್ಬೇಕು ಅಂತಿದ್ದಾರೆ. ಇಲ್ವಾ? ನೀವಿಲ್ಲ ಮಾತಾಡಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.